ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ. ಇವತ್ತು ನಾನು ಅಳಸನಕಾಯಿ ಕಬಾಬ್ನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಯಾರೆಲ್ಲ ನಾನ್ ವೆಜ್ ತಿನ್ನೋದಿಲ್ಲ, ಈ ಥರ ಒಂದ್ಸಲ ನೀವು ಅಳಸನಕಾಯಿ ಕಬಾಬ್ನ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ, ತುಂಬ ಸುಲಭವಾಗಿ ಮಾಡ್ಕೋಬೋದು. ಈ ಥರ ಒಂದ್ಸಲ ನೀವು ಅಳಸನಕಾಯಿ ಕಬಾಬ್ನ ಮಾಡಿಕೊಂಡ್ರೆ ನಾನ್ ವೆಜ್ ತಿನ್ನೋದನ್ನೇ ಬಿಟ್ಬಿಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಒಂದು ಚಿಕ್ಕದು ಅಳಸನಕಾಯಿನ ತೊಗೊಂಡಿದ್ದೀನಿ. ತೊಗೊಂಡು ಅದನ್ನು ಮಧ್ಯದಲ್ಲಿ ಕಟ್ ಮಾಡಿಕೊಂಡು, ಈ ಥರ ಮಧ್ಯ ಹಾಲೆಲ್ಲ ಬರುತ್ತೆ ಕಟ್ ಮಾಡಿದಾಗ, ಅದನ್ನು ಚೆನ್ನಾಗಿ ಒಂದು ಬಟ್ಟೆನ, ಚೆನ್ನಾಗಿರೋ ಒಂದು ಬಟ್ಟೆನ ತೊಗೊಂಡು ಒರೆಸ್ಕೊಳ್ಳಿ. ಈ ಥರ ಹಾಲು ಬರ್ತಾ ಇರುತ್ತೆ, ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಒರೆಸ್ಕೊಳ್ಳಿ. ಕೈಗೆ ಮತ್ತು ಚಾಕುಗೆಲ್ಲ ನೀವು ಎಣ್ಣೆನ ಹಾಕ್ಕೊಂಡಿರಿ, ಹರಳೆಣ್ಣೆ ಏನಾದರೂ ಹಾಕ್ಕೊಂಡು ಕೈಗೆ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೈಗೆಲ್ಲ ಅದು ಹಾಲೆಲ್ಲ ಅಂಟಿಸುತ್ತೆ. ನೋಡಿ, ಈ ಥರ ಕಟ್ ಮಾಡಿಕೊಂಡು ಇಟ್ಕೊಂಡ್ಬಿಡಿ. ಆಮೇಲೆ ನೀವು ಸಿಪ್ಪೆನ, ಮೇಲ್ಗಡೆ ಸಿಪ್ಪೆ ತೆಗೆಯೋದಕ್ಕೆ ತುಂಬ ಈಸಿ ಆಗುತ್ತೆ. ಕಬಾಬ್ಗೆ ಮತ್ತು ನೀವು ಸಾಂಬಾರಿಗೆ ಕಟ್ ಮಾಡ್ಕೊಳ್ಳುವಾಗ ಈ ಥರನೇ ಕಟ್ ಮಾಡ್ಕೊಳ್ಳಿ, ತುಂಬ ಸುಲಭವಾಗಿ ಕಟ್ ಮಾಡ್ಕೋಬೋದು. ಲಾಸ್ಟ್ ವಿಡಿಯೋನಲ್ಲಿ ನಾನು ಆ ಅಳಸನಕಾಯಿನ ಕಟ್ ಮಾಡಿದಾಗ ಮೇಲ್ಗಡೆ ಫಸ್ಟು ನಾನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿದ್ದೆ. ಬಸ್ಸಾಂಬಾರಿಗೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಹಾಗಾಗಿ ನಮ್ಮ ಹಳ್ಳಿ ಶೈಲಿನಲ್ಲಿ ಫಸ್ಟ್ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಕೊಚ್ಕೋತಾರೆ. ಹಾಗಾಗಿ ಬಸ್ಸಾಂಬಾರಿಗೆ ನಾನು ಆ ಥರ ಸಿಪ್ಪೆನ ತೆಕ್ಕೊಂಡಿದ್ದೆ. ನಾನಿಲ್ಲಿ ಕಬಾಬ್ಗೆ ಮತ್ತು ಸಾಂಬಾರಿಗೆ ಒಟ್ಟಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಸಿಪ್ಪೆ ಎಲ್ಲ ಮೇಲ್ಗಡೆ ತೆಕ್ಕೊಂಡ್ಬಿಡಿ. ನಿಮಗೆ ಯಾವ ಸೈಜಲ್ಲಿ ಕಬಾಬ್ ಬೇಕು ಆ ಸೈಜಲ್ಲಿ ಉದ್ದಕ್ಕೆ ಈ ಥರ ಕಟ್ ಮಾಡಿಕೊಂಡು ಸಿಪ್ಪೆನ ಈ ಥರ ಮೇಲ್ಗಡೆ ಸಿಪ್ಪೆನ ಕಟ್ ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ಕಟ್ ಮಾಡ್ಕೋಬೋದು. ಹಾಗೆ ಮಧ್ಯ ದಿಂಡಿರುತ್ತೆ ನೋಡಿ, ಅದನ್ನು ಅಷ್ಟೇ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ತುಂಬ ಏನು ತೆಗಿಯೋದಕ್ಕೆ ಹೋಗಬೇಡಿ, ಒಳಗಡೆ ಇರೋದನ್ನು ಸ್ವಲ್ಪ ತೆಕ್ಕೊಳ್ಳಿ ಸಾಕು. ನೋಡಿ, ಈ ಥರ ಕಟ್ ಮಾಡಿಕೊಂಡು ನಾನು ಒಂದು ಬೌಲಿಗೆ ಯಾವ ಸೈಜಲ್ಲಿ ಕಟ್ ಮಾಡ್ಕೋತೀನಿ ತೋರಿಸ್ತೀನಿ. ನೋಡಿ, ನಿಮಗೆ ಕಬಾಬು ಯಾವ ಸೈಜ್ ಬೇಕು ಅನಿಸುತ್ತೆ, ಅಳಸನಕಾಯಿ ಕಬಾಬು ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋತೀನಿ ಅಂದರೂ ನೀವು ಮಾಡ್ಕೋಬೋದು, ಇಲ್ಲ ಇನ್ನೂ ಸ್ವಲ್ಪ ದಪ್ಪದಾಗಿ ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು. ನಾನು ಮೀಡಿಯಮಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ನೀವು ಇನ್ನೂ ದಪ್ಪದಾಗಿ ಮಾಡ್ಕೋತೀನಿ ಅಂದರೆ ಮಾಡ್ಕೊಳ್ಳಿ. ನೋಡಿ, ಇದೇ ಥರ ನಾನು ಅಳಸನಕಾಯಿನ ಕಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ, ಎಲ್ಲ ಫುಲ್ಲು ನಾನು ಕಟ್ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು ಅರ್ಧ ಅಳಸನಕಾಯಲ್ಲಿ ಮಾತ್ರ ಕಬಾಬ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೂ ಅರ್ಧನ ನಾನು ಸಾಂಬಾರನ್ನ ಮಾಡಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ನೋಡಿ, ತೊಳೆದಿರೋ ಅಳಸನಕಾಯಿನ ನಾನು ಈ ಥರ ಒಂದು ಕಡಾಯಿಗೆ ನೀರನ್ನು ಹಾಕ್ಕೊಂಡು ಸ್ವಲ್ಪ ಬೇಯೋದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಎಲ್ಲ ಫುಲ್ಲು ಅಳಸನಕಾಯಿನ ಚೆನ್ನಾಗಿ ತೊಳೆದು ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ. ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಹೊತ್ತೇನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಳಸನಕಾಯಿ ಬೇಗ ಬೆಂದೋಗ್ಬಿಡುತ್ತೆ. ನೀವು ಕುಕ್ಕರ್ಗೆಲ್ಲ ಹಾಕ್ಕೊಂಡು ಕೂಗಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಆ ಥರ ನೀವು ಕುಕ್ಕರ್ಗೆ ಹಾಕ್ಕೊಂಡ್ರೆ ಬೆಂದೋಗ್ಬಿಡುತ್ತೆ. ಈ ಥರ ನೀವು ಓಪನ್ನಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳಿ. ಒಂದು 5ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಅದು ಬೇಯೋಷ್ಟರೊಳಗಡೆ ನಾವಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆ ಒಂದು 1/4 ಟೀ ಸ್ಪೂನ್ ಅರಿಶಿನ, ಹಾಗೆ 1 ಸ್ಪೂನು ಅಕ್ಕಿ ಹಿಟ್ಟು, 1 ಸ್ಪೂನಷ್ಟು ಮೈದಾ ಹಿಟ್ಟು, 1 ಸ್ಪೂನು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಮೊಟ್ಟೆ ಹಾಕೋತೀನಿ ಅಂದರೆ ಇದೇನು ಅವಶ್ಯಕತೆ ಇಲ್ಲ. ನಾನು ಎರಡನ್ನೂ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಕಡಲೆ ಹಿಟ್ಟಾದಮೇಲೆ ನಾನಿಲ್ಲಿ ಕಾರ್ನ್ಫ್ಲವರ್ನ 4 ಸ್ಪೂನಷ್ಟು ಕಾರ್ನ್ಫ್ಲವರ್ನ ಹಾಕೋತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ನಾನು 1 ಮೊಟ್ಟೆನ ಹಾಕೋತಾ ಇದ್ದೀನಿ. ನೀವು ಬರೀ ಬಿಳಿ ಭಾಗನ ಸುಧಾ ಹಾಕೋಬೋದು. ನಾನು ಕೋಟಿಂಗಿಗೋಸ್ಕರ 1 ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟನ್ನು ಬಳಸಿರೋದ್ರಿಂದ 1 ಮೊಟ್ಟೆ ಸಾಕಾಗುತ್ತೆ. ಕಡಲೆ ಹಿಟ್ಟು ಹಾಕಿರೋದ್ರಿಂದ ಮೊಟ್ಟೆನೂ ಅವಶ್ಯಕತೆ ಇಲ್ಲ, ನಾನು ಒಂದನ್ನು ಹಾಕೋತಾ ಇದ್ದೀನಿ. ನೀವಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ. ನೋಡಿ, ಈಗ ಇದನ್ನು ಮೊಟ್ಟೆನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿನ ನೋಡಿಕೊಂಡು
ಸ್ವಲ್ಪ ನೀರೇನಾದರೂ ಬೇಕು ಅನಿಸಿದ್ರೆ ಹಾಕೊಳ್ಳಿ. ನನಗೆ ಇಲ್ಲಿ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಿದೆ, ಹಾಗಾಗಿ ನಾನು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ನಾನು ಹಲಸಿನಕಾಯಿನ ಬೇಯಿಸ್ಕೊಂಡಿದ್ನಲ್ಲ ಅದೇ ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ಸ್ವಲ್ಪನೇ. ನೋಡಿ ನಾನು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಇರಬೇಕು ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪನೂ ಗಂಟಿರಬಾರ್ದು, ಆ ಥರ ನೀವು ಕಲಿಸ್ಕೊಳ್ಳಿ. ಈ ಥರ ಅದಕ್ಕೆ ನೀವು ಕಲಿಸ್ಕೊಂಡ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಬರುತ್ತೆ. ಕೋಟಿಂಗ್ ಎಲ್ಲ ಹಲಸಿನಕಾಯಿಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ ಇವಾಗ ಕಲಿಸ್ಕೊಂಡು ರೆಡಿಯಾಗಿದೆ. ನೋಡಿ ಹಲಸಿನಕಾಯಿನೂ ಚೆನ್ನಾಗಿ ಬೆಂದಿದೆ. ಇಷ್ಟು ಬೇಯಿಸ್ಕೊಂಡ್ರೆ ನೀವು ಸಾಕಾಗುತ್ತೆ. ಇದನ್ನು ಸ್ವಲ್ಪ ನೀವು ನೀರೆಲ್ಲ ಸೋರಿಸ್ಕೊಂಡ್ಬಿಡಿ. ಚೆನ್ನಾಗಿ ನೀರೆಲ್ಲ ಸೋರಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಹಲಸಿನಕಾಯಿ ಎಲ್ಲ ತಣ್ಣಗಾದರೆ ಸಾಕು, ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ತುಂಬ ಏನು ತಣ್ಣಗಾಗೋ ಅವಶ್ಯಕತೆ ಇಲ್ಲ. ಕಲಿಸ್ಕೊಳ್ಳೋದಕ್ಕೆ ನಮಗೆ ಆಗಬೇಕಲ್ವ, ಕೈಯೆಲ್ಲ ಸುಡುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾದ ಮೇಲೆ ನೀವು ಕಲಿಸ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಎಲ್ಲ ಹಲಸಿನಕಾಯಿ ಎಲ್ಲ ಎತ್ಕೊಳ್ಳಿ. ನೋಡಿ ನಾನಿಲ್ಲಿ ಒಂದೇ ಒಂದು ಸ್ಪೂನ್ನಷ್ಟು ನಿಂಬೆ ರಸನ ಹಾಕೋತಾ ಇದ್ದೀನಿ. ಸ್ವಲ್ಪ ಹುಳಿಯಾಗಿ ಕಬಾಬು ಇದ್ದರೆ ಚೆನ್ನಾಗಿರುತ್ತೆ ಅಂತ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಹಲಸಿನಕಾಯಿನ ಸುದ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕೋಟಿಂಗ್ ಎಲ್ಲ ಆಗಬೇಕು. ಆ ಥರ ತುಂಬ ಪ್ರೆಸ್ ಮಾಡೋದಕ್ಕೆ ಹೋಗಬೇಡಿ. ಹಲಸಿನಕಾಯಿನ ಬೇಯಿಸ್ಕೊಂಡಿರೋದ್ರಿಂದ ಚೆನ್ನಾಗಿ ಮೇಲ್ಗಡೆ ಕೋಟಿಂಗ್ ಬಂದರೆ ಚೆನ್ನಾಗಿ ಸಾಕು. ನೋಡಿ ಚೆನ್ನಾಗಿ ಎಲ್ಲ ಕಲಿಸ್ಕೊಂಡಿದ್ದೀನಿ. ನೋಡಿ ಕೋಟಿಂಗ್ ಎಲ್ಲ ಚೆನ್ನಾಗಿ ಕೂತಿದೆ. ಈಗ ಇದನ್ನು ನಾವು ಒಂದು 10ರಿಂದ 15 ನಿಮಿಷ ರೆಸ್ಟಿಗೆ ಇಟ್ಬಿಡೋಣ. ಲಿಡ್ನ ಕ್ಲೋಸ್ ಮಾಡಿ ಆಮೇಲೆ ನಾವು ಎಣ್ಣೆಗೆ ಹಾಕ್ಕೊಳ್ಳೋಣ. ನೋಡಿ ನಾನು 15 ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಚೆನ್ನಾಗಿ ಮಸಾಲೆ ಎಲ್ಲನೂ ಹೀರ್ಕೊಂಡಿರುತ್ತೆ. ಪರ್ಫೆಕ್ಟಾಗಿ ಹಲಸಿನಕಾಯಿನ ನಾವು ಬೇಯಿಸ್ಬಿಟ್ಟು ಹಾಕ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಸಲ ಚೆನ್ನಾಗಿ ಕೈಯಲ್ಲಾದರೂ ಸರಿ ಸ್ಪೂನಲ್ಲಾದರೂ ಸರಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. 1 ನಿಮಿಷ ಮಿಕ್ಸ್ ಮಾಡಿಕೊಂಡು ಪಕ್ಕದಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿರಿ. ನಾನು ಆಲ್ರೆಡಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಆಲ್ರೆಡಿ ಕಾದಿದೆ. ನೋಡಿ ಈ ಥರ ಎಣ್ಣೆ ಎಲ್ಲ ಚೆನ್ನಾಗಿ ಕಾದ ಮೇಲೆ ಒಂದೊಂದೇ ಸ್ಪೂನಲ್ಲಿ ಹಾಕ್ಕೊಳ್ಳಿ. ನಾನು ಸ್ಪೂನಲ್ಲಿ ಹಾಕ್ಕೊಳ್ಳೋಣ ಅಂತ ಹೋದೆ, ನನಗಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ಕೈನಲ್ಲೇ ಹಾಕೋತೀನಿ. ನೋಡಿ ಎಲ್ಲ ಹಾಕ್ಕೊಂಡ್ಮೇಲೆ ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ. ನೋಡಿ 5 ನಿಮಿಷ ಆದಮೇಲೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ನಿಮಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಕು ಅಂತ ಅನಿಸಿದ್ರೆ ಒಂದು 10 ನಿಮಿಷ ಫ್ರೈ ಮಾಡ್ಕೋಬೋದು. ಚಿಕನನ್ನು ಫ್ರೈ ಮಾಡ್ಕೋತೀವಲ್ಲ ಅಷ್ಟು ಟೈಮ್ ಏನು ಹಿಡಿಯೋದಿಲ್ಲ, ತುಂಬ ಬೇಗ ಫ್ರೈ ಮಾಡ್ಕೋಬೋದು. ನೋಡಿ ಒಂದು 10 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ. ಈ ಥರ ಫ್ರೈ ಮಾಡಿಕೊಂಡು ನೀವು ಎತ್ಕೊಳ್ಳಿ. ಚೆನ್ನಾಗಿ ಎಣ್ಣೆ ಎಲ್ಲ ಸೋರಿಸ್ಬಿಟ್ಟು ಜರಡಿಗೆ ಎತ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ತುಂಬ ಬೇಗ ಮಾಡ್ಕೋಬೋದು. ಯಾರೆಲ್ಲ ನಾನ್ ವೆಜ್ಜನ್ನು ತಿನ್ನೋದಿಲ್ಲ ಅವರು ಈ ಥರ ಹಲಸಿನಕಾಯಿ ಸೀಸನ್ನಲ್ಲಿ ಮಾಡ್ಕೊಳ್ಳಿ. ಯಾವಾಗಲೂ ಸಿಗೋದಿಲ್ಲ ಹಲಸಿನಕಾಯಿ, ಸಿಕ್ಕಾಗ ಬಿಡಬೇಡಿ. ಸಿಕ್ಕಾಗ ಮಾತ್ರ ಕಬಾಬ್ನ ನೀವು ಒಂದು ಸಲ ಟ್ರೈ ಮಾಡಲೇಬೇಕು. ತುಂಬ ರುಚಿಯಾಗಿರುತ್ತೆ. ಪದೇ ಪದೇ ಮಾಡ್ಕೋತಾ ಇರ್ತೀರ ಯಾವಾಗಲೂ ಹಲಸಿನಕಾಯಿ ಏನಾದರೂ ಸಿಕ್ಕಿದ್ರೆ. ನೋಡಿ ಇದೇ ಥರ ನಾನು ಇನ್ನೂ ಒಂದು ಸಲ ಹಾಕ್ಕೋತೀನಿ. ಹಾಕ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ನಾವು ಹಲಸಿನಕಾಯಿ ಕಬಾಬ್ನ ಮಾಡ್ಕೋಬೋದು ಅಂತಂತ. ನಾನ್ ವೆಜ್ ತಿಂದಿರೋರ್ಗಂತೂ ತುಂಬ ಫೇವ್ರೆಟ್ ಆಗುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ, ಯಾವಾಗಲೂ ಮಾಡ್ಕೋತಾ ಇರ್ತಾರೆ. ನೀವೊಂದು ಸಲ ಈ ಮೆಥಡ್ನಲ್ಲಿ ಹಲಸಿನಕಾಯಿ ಕಬಾಬ್ನ ಟ್ರೈ ಮಾಡಿ ನೋಡಿ. ನೀವು ಮಾಡಿ ನನಗೆ ಹೇಗೆ ಬಂತು ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಿಮಗೆ ಈ ಹಲಸಿನಕಾಯಿ ಕಬಾಬ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಿಮಗೆ ಯಾವುದೇ ರೆಸಿಪಿ ವಿಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಮಾಡಿ ತಿಳಿಸ್ತೀನಿ. ಇದೇ ತರಹ ನೆಕ್ಸ್ಟ್ ರೆಸಿಪಿ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.